ಹಾಯ್ ಹಲೋ ನಮಸ್ಕಾರ. ಇವತ್ತು ಗೋಧಿ ಮಾದಲಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ. 1 ಕಪ್ ಕಡಲೆಬೇಳೆನ ನುರಿಯಾಗಿ ನುಬ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನುರಿಯಾಗಿರಬೇಕು. 1 ಕಪ್ ಕಡಲೆಬೇಳೆ ಹಾಕಿರೋದ್ರಿಂದ ಇದಕ್ಕೆ 2 ಕಪ್ ಗೋಧಿ ಹಿಟ್ಟನ್ನು ಹಾಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಗಟ್ಟಿಯಾಗಿ ನಾದ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಅತಿ ಬೇಗನೂ ಕೆಡೋದಿಲ್ಲ. ಎಷ್ಟು ದಿನ ಬೇಕಾದರೂ ಇದನ್ನು ಇಡ್ಬೋದು. ನೋಡಿ, ಈ ರೀತಿ ಗಟ್ಟಿಯಾಗಿರಬೇಕು ಕೈಯಲ್ಲಿ. ಆಗಿಂದಾಗೆ ಅದನ್ನು ಚಪಾತಿ ಥರ ಲಟ್ಟಿಸ್ಕೋಬೇಕು. ಎಷ್ಟು ತೆಳಗಾಗಿ ಬರುತ್ತೋ ಅಷ್ಟು ದಪ್ಪ ಆದರೂ ಪರವಾಗಿಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ಲಟ್ಟಿಸ್ಕೋಬೇಕು. ಆಮೇಲೆ ಅದನ್ನು ಕಾದಿರೋ ಹಂಚಿಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದು ಸ್ವಲ್ಪ ದಪ್ಪ ಇರೋ ಕಾರಣ ಅದನ್ನು ಚೆನ್ನಾಗಿ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದನ್ನು ಬೇಯಿಸ್ಕೊಂಡ್ಮೇಲೆ ಒಂದು 5 ರಿಂದ 10 ನಿಮಿಷ ಆರಲಿಕ್ಕೆ ಬಿಡಬೇಕು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಒಂದು ಜಾರ್ನಲ್ಲಿ ಸಣ್ಣ ಪೀಸ್ನಾಗಿ ಮಾಡಿ ಅದನ್ನು ಸ್ವಲ್ಪ ರುಬ್ಕೊಳ್ಳೋಣ. ನೋಡಿ, ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಅದನ್ನು ರುಬ್ಕೊಳ್ಳೋಣ. ನೋಡಿ, ಇಷ್ಟು ಬರೋವರೆಗೂ ರುಬ್ಕೊಂಡ್ರೆ ಈಗ ಸ್ವಲ್ಪ ರುಬ್ಕೊಂಡಿರೋ ಮಾದಲಿನ ಅದನ್ನು ತಗೊಂಡು ಇದಕ್ಕೆ 2 ಕಪ್ ಬೆಲ್ಲ ಅಥವಾ ಬೆಲ್ಲದ ಪೌಡರ್ನ ನೀವೇನು ಬೇಕಾದರೂ ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ಅದೇ ಮಾದಲಿಗೆ ಅದನ್ನು ಬೆಲ್ಲ ಹಾಕ್ಕೊಂಡು ರುಬ್ಕೊಂಡಿರೋದನ್ನು ಹಾಕಿ ಒಂದು ಸ್ವಲ್ಪ ಲವಂಗ ಪುಡಿ, ಸ್ವಲ್ಪ ಏಲಕ್ಕಿ ಪುಡಿ ಹಾಗೂ ಗೋಡಂಬಿ, ದ್ರಾಕ್ಷಿ, ಆಮೇಲೆ ನಿಮಗೆ ಯಾವ್ದು ಬೇಕೋ ಅವು ಡ್ರೈ ಫ್ರೂಟ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಗಾಳಿಯಲ್ಲಿ ಆರಕ್ಕೆ ಬಿಟ್ಟರೆ ಇದು ಎಷ್ಟು ದಿನ ಬೇಕಾದರೂ ನಾವು ಇಟ್ಟು ತಿನ್ನಬಹುದು. ಟ್ರೆಡಿಷ್ನಲ್ ರೆಸಿಪಿಯಾಗಿರುವಂಥ ಗೋಧಿ ಮಾದಲಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.